ಬಿಗ್ ಬಾಸ್ ಕೊನೆಯ ಬಾರಿ ನಿರೂಪಣೆ ಬಗ್ಗೆ ಕಿಚ್ಚನ ಮಾತು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಟ ಕಿಚ್ಚ ಸುದೀಪ್. ಈ ಬಗ್ಗೆ ಕಳೆದ 11 ಸೀಸನ್ಗಳನ್ನು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ಬಿಗ್ ಬಾಸ್ ನಿರೂಪಣೆ ಆಗಲಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮನ್ನ ರಂಜಿಸೋದಕ್ಕೆ, ನಿಮ್ಮ ಮನ ರಂಜಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಕಿಚ್ಚ ಇದರಲ್ಲಿ ಎಮೋಷನಲ್ ಆಗಿ ಬರ್ಕೊಂಡಿದ್ದಾರೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ಒಂದು ನೆನಪು, ಇದನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೀನಿ, ಅದರ ಬಗ್ಗೆ ನನಗೆ ಸಂತೋಷ ಇದೆ. ಈ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದಗಳು, ನಿಮ್ಮೆಲ್ಲರ ಮೇಲೂ ಅಪಾರ ಪ್ರೀತಿ ಮತ್ತು ಗೌರವ ಇದೆ ಅಂತ ಕಿಚ್ಚ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇವತ್ತು ನಸುಕಿನ ಜಾವ 2:51 ಕಿಚ್ಚ ಸುದೀಪ್ ಮಾಡಿರುವಂತಹ ಪೋಸ್ಟ್ ಇದು ನೀವು ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ಈಸ್ ಸಮಥಿಂಗ್ ಐ ಹ್ಯಾವ್ ಎಂಜಾಯ್ಡ್ ಫ್ರಮ್ ಪಾಸ್ಟ್ 11 ಸೀಸನ್ ಅಂತ ಇದರಲ್ಲಿ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಆಲ್ ಫಾರ್ ಆಲ್ ದ ಲವ್ ಯು ಹ್ಯಾವ್ ಶೋನ್. Coming finale is my last as a host and I hope to entertain you all to my best ಅಂತ ಬರ್ತಿದ್ದಾರೆ. ಅಂದರೆ ಈಗ ಈ ವಾರ ಬರುವಂತಹ ಫಿನಾಲೆ ಏನಿದೆ ಅದು ನನ್ನ ಕೊನೆಯ ಬಿಗ್ ಬಾಸ್ ನಿರೂಪಣೆ ಆಗಲಿದೆ. ನಾನು ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡಿದ್ದೀನಿ, ರಂಜಿಸಿದ್ದೀನಿ ಅಂತ ನಾನು ನಂಬಿದ್ದೀನಿ ಅಂತ ಬರೆದಿದ್ದಾರೆ. ನೀವೆಲ್ಲರೂ ತೋರಿಸಿದಂತಹ ಕಾಳಜಿ, ಪ್ರೀತಿಗೆ ನಾನು ಆಭಾರಿ ಅಂತ ಬರ್ತಿದ್ದಾರೆ. ಅದರ ಜೊತೆಗೆ ಇಟ್ಸ್ ಆನ್ ಅನ್ಫಾರ್ಗೆಟಬಲ್ ಜರ್ನಿ, ಐ ಆಮ್ ಗ್ಲಾಡ್ ಟು ಹ್ಯಾವ್ ಹ್ಯಾಂಡಲ್ ಇಟ್ ಟು ಮೈ ಬೆಸ್ಟ್, ಥ್ಯಾಂಕ್ ಯು ಕಲರ್ಸ್ ಕನ್ನಡ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಬ್ಯೂರೋ ಚೀಫ್ ಅನಂತ್ ಸಾಯಿ ನೀಡ್ತಾ ಹೋಗ್ತಾರೆ. ಅನಂತ್, ಕಿಚ್ಚ ಸುದೀಪ್ ಇವತ್ತು ನಸುಕಿನ ಜಾವ 2:51 ಮಾಡಿರುವಂತಹ ಪೋಸ್ಟ್ ಸಾಕಷ್ಟು ಜನರಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಅದು ಈ ಬಿಗ್ ಬಾಸ್ ಫಿನಾಲೆ ನನ್ನ ಅಂತಿಮ ನಿರೂಪಣೆ ಅಂತ ಬರೆದಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಅಂದ್ರೆ ಇದ್ದ ಒಂದು ಆಶಾ ಭಾವನೆ ಕೂಡ ಕಮರಿ ಹೋಯಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಒಂದು 6 ವಾರಗಳ ಹಿಂದೆ ಅವ್ರು ಏನ್ ಟ್ವಿಟ್ ಮಾಡಿದ್ರು, ಇದೇ ನನ್ನ ಕೊನೆಯ ಬಿಗ್ ಬಾಸ್ ನಾನು ಹೋಸ್ಟ್ ಮಾಡ್ತಾ ಇರೋದು ಅಂತ. ಅದಾದ ನಂತರ ಅವ್ರು ಮತ್ತೆ ಮರಳ್ಬೋದು ಅನ್ನೋ ಆಶಾ ಭಾವನೆ ತುಂಬಾ ಇತ್ತು ಬಿಗ್ ಬಾಸ್ ವೀಕ್ಷಕರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ. ಈಗ ಮೊನ್ನೆ ಮ್ಯಾಕ್ಸ್ ಇಂಟರ್ವ್ಯೂ ಕೂಡ ಹೇಳಿದ್ರು, ನಾನೊಂದು ರೆಸಿಗ್ನೇಷನ್ ಕೊಟ್ಟಿದ್ದೀನಿ, ಇನ್ನೂ ಅಕ್ಸೆಪ್ಟ್ ಆಗಿಲ್ಲ, ಅದು ನೋಡೋಣ ಅಂತ ಅನ್ನೋ ತರನೇ ಹೇಳಿದ್ರು. ಅಂದ್ರೆ ಅವಾಗ ಅವ್ರ ಮಾತು ಕೇಳಿದಾಗ ತುಂಬಾ ಜನಕ್ಕೆ ಖುಷಿ ಆಯ್ತು. ಮೋಸ್ಟ್ ಪ್ರಾಬಬಲಿ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ನ ಹೋಸ್ಟ್ ಮಾಡ್ಬೋದು ಅಂತ. ಆದ್ರೆ ಇವತ್ತು ಮಾಡಿರುವಂತ ಟ್ವೀಟ್ ನೋಡಿದ್ರೆ ಅದು ಬಹಳಷ್ಟು ಜನಕ್ಕೆ ನಿರಾಸೆಯನ್ನ ಮೂಡಿಸಿದೆ. ಅಂದ್ರೆ ಜನಗಳಿಗೆ ಸುದೀಪ್ ಬಿಗ್ ಬಾಸ್ ಅಂತಾನೆ ಕಿಚ್ಚ ಸುದೀಪ್ ಅಂತಾನೆ ಬಿಗ್ ಬಾಸ್ ಅನ್ನೋ ತರ ಇದೆ. ಅವ್ರನ್ನ ರಿಪ್ಲೇಸ್ ಮಾಡಕ್ ಯಾರು ಆಗಲ್ಲ ಅನ್ನೋ ತರನೇ ಜನಗಳಿಗೆ ಇವತ್ತಿಗೂ ಭಾವನೆ ಇರೋದು. ಅದು ಯಾವ್ದೋ ವಯೋಮಾನದವ್ರನ್ನ ಕೇಳಿದ್ರು ಕೂಡ ಎಲ್ಲರೂ ಹೇಳೋದೇ ಬಿಗ್ ಬಾಸ್ ಸೂಟ್ ಆಗೋದೇ ಕಿಚ್ಚ ಸುದೀಪ್ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕನ್ನಡ ಟೆಲಿವಿಷನ್ ವೀಕ್ಷಕರಿಗೆ ಮತ್ತೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ನಿರಾಸೆ, ಇದ್ದದ್ದು ಒಂದು ಕನಸು ಕೂಡ, ಒಂದು ಆಶಾ ಭಾವನೆ ಕೂಡ ಕಮರಿ ಹೋಗಿದೆ ಅಂತಾನೆ ಹೇಳ್ಬೋದು. ಇದು ಫೈನಲ್ ಅನೌನ್ಸ್ಮೆಂಟ್ ಅಲ್ವಾ? ಬಹುಶಃ ಸುದೀಪ್ ಸರ್ ಅಂದ್ರೆ ಈ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಟ್ವೀಟ್ ಗಳನ್ನ ಪದೇ ಮಾಡ್ತಿದ್ರೆ 100% ಕನ್ಫರ್ಮ್. ಯಾಕಂದ್ರೆ ಅವರು ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ಅವರು ಇದನ್ನ ಮಾಡ್ಕೊಳ್ಳಲ್ಲ, ಮತ್ತೆ ಹಿಂಪಡ್ಕೊಳ್ಳೋದಿರೋ ಯಾವುದೇ ಉದಾಹರಣೆಗಳಿಲ್ಲ ಹಿಂದೆ. ಸೊ ಹಾಗಾಗಿ ನೋಡೋದಾದ್ರೆ ಅಂದ್ರೆ ಮತ್ತೆ ಅವರು ಟ್ವೀಟ್ ಮಾಡಿದಾರೆ ಅಂದ್ರೆ ಕ್ಲಿಯರ್ ಆಗಿ ಇದು ಬಹುಶಃ ಲಾಸ್ಟ್ ಸೀಸನ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಆದ್ರೆ ಚಾನಲ್ ಅವರು ಇನ್ನೂ ಒಪ್ಕೊಂಡಿಲ್ಲ ಅನ್ನೋದನ್ನ ಅವ್ರು ಪದೇ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಇನ್ನೂ 1 ವರ್ಷಗಳ ಟೈಮ್ ಇದೆ ಚಾನಲ್ ಅವ್ರಿಗೆ. ಆ 1 ವರ್ಷಗಳಲ್ಲಿ ಏನಾದ್ರೂ ಕಿಚ್ಚ ಸುದೀಪ್ ಅವರು ಒಪ್ಕೊಂಡ್ರೆ ಆಗ್ಬೋದು. ಬಟ್ ಈ ಟ್ವಿಟ್ ನೋಡ್ತಾ ಇದ್ರೆ ಅದ್ರ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.